ಕರ್ನಾಟಕ ಸರ್ಕಾರವು ಜಾತಿ ಜನಗಣತಿ ಸಮೀಕ್ಷೆ ಹಮ್ಮಿಕೊಂಡಿದ್ದು ಜಾತಿ ಕಾಲಂ ನಂಬರ್ A903 ಮಡಿವಾಳ ಎಂದು ನಮೂದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಜಿ ವೆಂಕಟೇಶ ಮಡಿವಾಳ, ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ಕಾರ್ಯಾಧ್ಯಕ್ಷರು, ರಾಯಚೂರು. ಗಣಪತಿ ಉತ್ಸವ ನಮ್ಮೆಲ್ಲರನ್ನು ಒಗ್ಗೂಡಿಸಿದೆ ಎಂದು ಮಾಜಿ ಕೇಂದ್ರ ಸಚಿವ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಹೆತ್ನಾಳ್ ಹೇಳಿದರು. ಅವರಿಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳ ವತಿಯಿಂದ ಆಯೋಜಿಸಲಾಗಿದ್ದ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಅಂಗವಾಗಿ ನಗರದ ಚಂದ್ರಮೌಳೇಶ್ವರ ವೃತ್ತದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಬ್ಬರದ ಭಾಷಣ ಮಾಡಿದರು. ಬಾಲ ಗಂಗಾಧರ್ ತಿಲಕರು ಬ್ರಿಟಿಷರನ್ನು ತೊಲಗಿಸಲು ಭಾರತೀಯರನ್ನು ಒಗ್ಗೂಡಿಸಲು ಸಾರ್ವಜನಿಕ ಗಣೇಶೋತ್ಸವ ರೂಪಿಸಿದರು. ಹಿಂದೂ ಗಣೇಶೋತ್ಸವ ದೇಶದ ದೊಡ್ಡ ಹಬ್ಬವಾಗಿದೆ. ಇದು ರಾಷ್ಟ್ರೀಯ ಹಬ್ಬವಾಗಬೇಕೆಂದರು. ಸನಾತನ ಹಿಂದೂ ಧರ್ಮ ಜಗತ್ತಿಗೆ ಶಾಂತಿಯನ್ನು ಬಯಸುತ್ತದೆ. ನಾವೆಲ್ಲರೂ ಜಾತಿ ಭೇದ ಮರೆತು ಗಣಪತಿಯನ್ನು ಪೂಜಿಸುತ್ತೇವೆ ಎಂದ ಅವರು, ನಾನು ಅಂಬೇಡ್ಕರ್ ನೀಡಿದ್ದ ಸಂವಿಧಾನವನ್ನು ಗೌರವಿಸುತ್ತೇನೆ ಎಂದರು. ಅಂಬೇಡ್ಕರ್ ಅನ್ನು ಪೂಜಿಸುತ್ತೇವೆ. ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ನೀಡದಿದ್ದರೆ ನಾವೆಲ್ಲರೂ ಈ ರೀತಿ ಒಗ್ಗೂಡಲು ಸಾಧ್ಯವಾಗುತ್ತಿರಲಿಲ್ಲವೆಂದರು. ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ್ ಪರ ಘೋಷಣೆ ಕೂಗುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವಾಗಬೇಕೆಂದರು. ಆಗ್ರಹಿಸಿದ ಅವರು, ಭಾರತದಲ್ಲಿ ಎಲ್ಲ ಧರ್ಮಗಳ ಆಚರಣೆಗೆ ಅವಕಾಶವಿದೆ. ಆದರೆ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ತಂದರೆ ಸುಮ್ಮನಿರುವುದಿಲ್ಲವೆಂದ ಅವರು, ರಾಜ್ಯ ಸರ್ಕಾರ ಗಣೇಶೋತ್ಸವಕ್ಕೆ ನಾನಾ ನಿಯಮಗಳನ್ನು ರೂಪಿಸಿ ನಮ್ಮ ಆಚರಣೆಗೆ ನಿರ್ಬಂಧ ಮಾಡುವುದು ಸಹಿಸುವುದಿಲ್ಲವೆಂದರು. ನಿಮಗೆ 1,15,000 ಕೋಟಿ ರೂಪಾಯಿ ಸಾಲ ಮಾಡ್ಯಾರ. ನಾ ಹೇಳ್ದೆ ಸಿದ್ದರಾಮಯ್ಯ ಮಾನ್ಯ ಬಜೆಟ್ ಮ್ಯಾಗ ಅಲ್ಲ ಸಿದ್ದರಾಮಯ್ಯನವರೇ, ಈಗ 1,15,000 ಕೋಟಿ ಮಾಡಿರಿ. ಪಾಪ ವಾಲ್ಮೀಕಿ 184 ಕೋಟಿ ತಿಂದಿರಿ. ದಲಿತರು ನಾಚಿಕೆ ಆಗುದಿಲ್ಲ. ಆ ಬೋಯಿ ಒಟ್ಟರ ಸಮಾಜದ್ದು ದಲಿತರು ರೊಕ್ಕ ತಿಂತಾರಿ ಅಂತ ಪಾಪ ಹತ್ತೈತಿ. ಪಾಪ ನಾ ಹೇಳ್ದೆ ಸಿದ್ದರಾಮಯ್ಯನವ್ರಿಗೆ 185 ಕೋಟಿ ರೂಪಾಯಿ ಬರೇ ಒಬ್ಬ ವಾಲ್ಮೀಕಿ ಬಡವನಿಗೆ ಒಂದು ಪರಿವಾರಕ್ಕೆ 1 ಲಕ್ಷನೇ ನೀವು ಹಂಚಿದ್ರಂದ್ರ 18,500 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಹೋಗ್ತಾ ಇತ್ತು. ಅದನ್ನ ತಂದು ಇಲ್ಲಿ ಬಳ್ಳಾರ್ಯಾಗ ಬಂಗಾರ ಅಂಗಡಿಯಾಗ ದಾರು ಅಂಗಡಿಯಾಗ ಒಂದು MP ಆರ್ಸ್ ತರ್ಲಾಕ ಇವತ್ತು ನಾವು ಕೇಸ್ ಹಾಕಿದೀವಿ. ನಾವೆಲ್ಲ ಬೀಳಿನ ಹಾಕ್ರು ಎಲ್ಲ ಕೂಡಿ ಕೇಸ್ ಹಾಕಿ ಇವತ್ತು ನೋಡ್ರಿ CBI ದವ್ರು ಹೇಳ್ಯಾರ ಭಾಳ ದೊಡ್ಡ ಹಗರಣ. ಇವತ್ತೇ CBI ನಾನು ಹೈಕೋರ್ಟಿಗೆ ಹೋಗಿ ಇದು ತೊಗೊಂಡು ನೀವು CBI ಮಾಡ್ಬೇಕತ್ತ. ಇವತ್ತು ಭೂಮಿ ಒಟ್ಟರ ಸಮಾಜದ ರೊಕ್ಕ ತಿತ್ತೀರಿ, ನಾಚಿಕೆ ಆಗೋದಿಲ್ಲ. ಅಲ್ಲಿಂದ 25,000 ಕೋಟಿ ರೂಪಾಯಿ SCP TSP ಹಣ ಈ ಗ್ಯಾರಂಟಿಗಳಿಗೆ ಹಾಕೊಂಡಾರ. ಹಾಗಾದ್ರೆ ದಲಿತರು ಉದ್ದಾರ ಹೆಂಗೆ ಆಗ್ತಾರ್ರಿ? ದಲಿತರು ಬಾಯಿ ತೆಗೆದ್ರೆ ಅಹಿಂದ ಇಲ್ಲ, ಒಂದೇ ಉಳಿದದ ಹಿಂದ ಪೂರ್ತಿ. ಅಂದ್ರೆ ಇದನ್ನೆಲ್ಲ ನೀವು ತಿಳ್ಕೋಬೇಕು ಬಂಧುಗಳೇ. ಮುಂದಿನ ದಿವಸದಾಗ ಒಂದು ಹೊಸ ರಾಜಕೀಯ ಒಂದು ಶಕ್ತಿ ಕರ್ನಾಟಕದಾಗ ಬೇಕಾಗಿದೆ. ನಾವೆಲ್ಲರೂ ಕೂಡಿ ನಮ್ಮ PV ನಾಯಕರು MLA ಆಗ್ಬೇಕು, ಮತ್ತೆ ಶಿವರಾಜ್ ಪಾಟೀಲ್ ಹೊಳ್ಳಿ ಬರ್ಬೇಕು, ಮತ್ತೆ ಯಾರ್ಯಾರು ಅದಾರ ಒತ್ತಾಟ ಹಿಡಿದು ನಮ್ಮವ್ರು ಬರ್ಬೇಕು. ಕರ್ನಾಟಕದಾಗ ಎಂಥ ಸರ್ಕಾರ? ಬುಲ್ಡೋಸರ್ ಸರ್ಕಾರ, ಅಭಿವೃದ್ಧಿ ಸರ್ಕಾರ. ಪಾಕಿಸ್ತಾನ ಜಿಂದಾಬಾದ್ ಅಂದರ್ದು ನಮ್ಮ ಸರ್ಕಾರ. ಪೊಲೀಸರಿಗೆ ಫುಲ್ ಪನಿಷ್ಮೆಂಟ್. ಪೊಲೀಸರಿಗೆ ಅಂಜಲಾಗ್ಯಾರೀಗ ಅವರು ವಿಧಾನಸೌಧಕ್ಕೆ ಬರ್ತಾರ, ಪೊಲೀಸರನ್ನ ಅಂಜಿ ಚೊಳಗೆ ಬರ್ತಾರೆ. ಏನು ಪಾಕಿಸ್ತಾನದ ವಿಧಾನಸೌಧ ಮಾಡ್ಯಾರ. ಹಿಂಗ ಪೊಲೀಸರ ಮೈಮ್ಯಾಗ ಹೋಗ್ಬಿಟ್ಟು ನಾ ಏನಾರ ಮುಖ್ಯಮಂತ್ರಿದ ಪೊಲೀಸರ ಮೈಮ್ಯಾಗ ಹೋಗಿದ್ರೆ ಅಲ್ಲೇ ಎನ್ಕೌಂಟ್ರೆ. ಪೊಲೀಸರು ಸೈನಿಕರು ನಮ್ಮನ್ನ ಇವತ್ತು ರಕ್ಷಣೆ ಮಾಡೋರು ಯಾರು ಈ ದೇಶನಾಗ? ದೇಶದೊಳಗ ಪೊಲೀಸರು, ದೇಶದೊಳಗ ನರೇಂದ್ರ ಮೋದಿ ಅವರು ಬಂದಾರ ಅಂತ ಹೇಳಿ ಇವತ್ತು ಸೈನಿಕರು ಬುಲೆಟ್ ಪ್ರೂಫ್ ಕೊಟ್ಟರು. ಆಪರೇಷನ್ ಸಿಂಧೂರ್ ಹೆಂಗ್ ಮಾಡಿದ್ರು ಬರೋಬ್ಬರಿ. ಅವು ಎಲ್ಲಿ ಕೂತಿದ್ವಲ್ಲ ಲಪನ್ ಸುಳ್ಳು ಮಕ್ಕಳು ಅಲ್ಲೇ ಹೋಗಿ ಡಮ್ಮ ತಂದು ಆಪರೇಷನ್ ಸಿಂಧೂರ್ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಅಳಗಿಸುವ ಕೆಲಸ ಏನು ಮಾಡಿದ್ರಲ್ಲ, ಇವತ್ತು ನರೇಂದ್ರ ಮೋದಿಯವರು ನಮ್ಮ ಹಿಂದೂಗಳ ಹೆಣ್ಣು ಮಕ್ಕಳ ಕುಂಕುಮವನ್ನು ರಕ್ಷಣೆ ಮಾಡೋ ಕೆಲಸ ಇವತ್ತು ಭಾರತದಲ್ಲಿ ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತಗೊಂಡು ಬಂದಾರಲ್ಲ,
ನಾನು ಎಲ್ಲರಿಗೂ ಬೈಲಕ್ಕೆ ಹೋಗೋದಿಲ್ಲ, ಯಾರು ತಪ್ಪು ಮಾಡ್ಯಾರ ಅಟ್ಟೆ ಬೈತಿರ್ತೀನಿ. ಚಲೋ ಮಾಡಿದ ಚಲೋನೇ ಅನ್ಬೇಕಾ ಇಲ್ಲ? ಅಮೇರಿಕದ ಅಧ್ಯಕ್ಷ ಎಷ್ಟು ಚಿಗ್ದಾಡ್ಲಕತ್ತ ನೀವು ನೋಡ್ರಿ ಇಲ್ಲ? ಈಗ ತಾನೇ ನಾ ಹೆಂಗ್ ನನ್ನ ಮತ್ತೇನಂತೇಳಿ ಮೋದಿ ಈಸ್ ಮೈ ಫ್ರೆಂಡ್, ಗುಡ್ ಫ್ರೆಂಡ್. ಯಾವಾಗ ಚೀನಾ ಜಪಾನ್ಗೆ ಹೋದ್ರಲ್ಲ ಮೋದಿಯವರು, ಗುರ್ತಾಯ್ತವ್ನಿ ರಷ್ಯಾಕ, ಅಂದ್ರ ಇಂಥ ಒಬ್ಬ ಶಕ್ತಿಶಾಲಿ ಪ್ರಧಾನಿ ಬೇಕು. ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥನಂತ ಒಂದು ಸರ್ಕಾರ ಬೇಕು. ಅದಕ್ಕೆ ಇಲ್ಲೆಲ್ಲ ಕೂಡಿದಂಥ ಜನ ಇನ್ನು 2.5 ವರ್ಷ ಐತಿ. ಮುಂದಿನ ಗಣಪತಿ ಒಳಗಾಗಿ ಸಿದ್ದರಾಮಯ್ಯ ಈ ಸಲ ಡಿಜೆ ಏನೇನು ಪರ್ಮಿಷನ್ ಪೊಲೀಸರು ಕಿರಿಕಿರಿ ಏನು ಮಾಡ್ಯಾನ, ಸರಿ ಮಾಡ್ಕೊಳ್ಲಿಕ್ಕಂದ್ರ ಮುಂದಿನ ಗಣೇಶ ಚೌತಿಗೆ ಈ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಾಗಿರೋದಿಲ್ಲ. ಯಾಕಂದ್ರೆ ನೇಪಾಳದಾಗ ಯಾಕೆ ಹೊಡಿಲಕತ್ತಾರಲ್ಲಿ ರಾಜಕಾರಣಿಗಳು ಗುರ್ತತನೋ, ತಿಂದು ತಿಂದು ನನ್ನ ಮಕ್ಕಳು ಅಪ್ಪ ಮಕ್ಕಳು ಎಲ್ಲರೂ ಲೂಟಿ ಮಾಡಿ ಹುಡುಗರಿಗೆ ಸಿಟ್ಟು ಬಂತು, ಈ ಮಕ್ಕಳು ಇವರೇ ಹೊಡಿಲಕತ್ತಾರ ಅಂತೇಳಿ ಈಗ ಅವ್ರು ಹೊಡಿಲಕತ್ತಾರ. ಹಿಂಗೆ ಸಿದ್ದರಾಮಯ್ಯನವ್ರು ಹಿಂಗೆ ಮಾಡಿದ್ರಂದ್ರೆ ಏನು ನಮ್ಮ ಹುಡುಗರು ಎಲ್ಲ ವಿಧಾನಸೌಧಕ್ಕೆ ಬರ್ತಾರ, ಹುಷಾರಿರ್ರಿ. ಅದಕ್ಕೆ ಸುಮ್ಮ ಹಿಂದೂಗಳ ಭಾವನೆಗಳಿಗೆ ಯಾವಾಗಲೂ ನೀವು ತೊಂದರೆ ಮಾಡಿದ್ರೆ ಸಿದ್ದರಾಮಯ್ಯನವ್ರೆ, ನೀವು ಬರೇ ಸಾಬ್ರ ಬೆನ್ ಹತ್ತಿದ್ರ ಅಂದ್ರೆ ನಮ್ಮ ಮಂದಿ ತಯಾರಾಗ್ಯಾರ, ಹಿಂದೂ ಸಮಾಜ ತಯಾರಾಗ್ಯದ. ಜೈ ಶ್ರೀರಾಮ್, ಸನಾತನ ಹಿಂದೂ ಧರ್ಮಕ್ಕೆ. ಅಖಂಡ ಕಲ್ಯಾಣ ಕರ್ನಾಟಕ ಪ್ರಗತಿ ಮತ್ತು ಭಾಗದ ಅಭಿವೃದ್ಧಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬದ್ಧ ಎಂದು ರಾಜ್ಯ ವೈದ್ಯಕೀಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ದೇಶಕ್ಕೆ ಸ್ವತಂತ್ರ ಬಂದು 1 ವರ್ಷದ ನಂತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ವತಂತ್ರ ದೊರಕಿದ್ದು ಇದು ಇತಿಹಾಸ ದಾಖಲೆಯಾಗಿದೆ. ಈ ಭಾಗದಲ್ಲಿ ಸ್ವತಂತ್ರ ದೊರಕಿಸಿಕೊಡುವಲ್ಲಿ ಡಾಕ್ಟರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಪಾತ್ರ ಕಿರಿದದ್ದು. ದೇಶದ ಎಲ್ಲ ರಾಜ್ಯಗಳನ್ನು ಒಗ್ಗೂಡಿಸಿ ಎಲ್ಲ ಮಹನೀಯರ ತ್ಯಾಗ ಬಲಿದಾನದಿಂದ ಅಖಂಡ ಭಾರತ ನಿರ್ಮಾಣ ಮಾಡಲಾಗಿದೆ. ಮಹಾತ್ಮ ಗಾಂಧೀಜಿ ಅವರು ಸತ್ಯ ಮತ್ತು ಅಹಿಂಸಾ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಕರೆ ಅಭಿವೃದ್ಧಿ, ಶಿಕ್ಷಣ, ಇಂಡಸ್ಟ್ರಿ ಸೇರಿ ಆರೋಗ್ಯ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಅತ್ಯಂತ ಹಿಂದುಳಿದಿದೆ ಎಂದು ಈ ಭಾಗದ ಜನರ ಭಾವನೆಯಾಗಿದೆ. ಈ ಭಾಗದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿ ವರ್ಷ 5,000 ಕೋಟಿ ಅನುದಾನ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕಕ್ಕೆ ಈವರೆಗೆ ಯಾರು ಕೊಡದ ಮಹತ್ವ ನಮ್ಮ ಸರ್ಕಾರ ಕೊಡುತ್ತಿದೆ. ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆಗೆ ಸಂಪುಟ ಒಪ್ಪಿದೆ ನೀಡಿದೆ ಎಂದರು. ಅದರಲ್ಲಿ ಪ್ರಗತಿ ಆಗಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾವು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ವಿಮೋಚನೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸರ್ಕಾರ ವಿಶೇಷವಾಗಿ ಈ ದಿನದ ಕೊಡುಗೆಯಾಗಿ 2 ಮಹತ್ವರವಾಗಿರ್ತಕ್ಕಂಥ ನಿರ್ಣಯಗಳನ್ನು ನಿನ್ನೆ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಯಾಬಿನೆಟನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು 2 ಭಾಳ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಅದು ಮೊದಲನೇದು, ಉತ್ತರ ಕರ್ನಾಟಕಕ್ಕೆ ಕಾಮಧೇನುವಾಗಿರ್ತಕ್ಕಂಥ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕಾಯಕಲ್ಪ ಕೊಡಲಿಕ್ಕೆ ಇವತ್ತು ಒಂದು ನಿರ್ಣಾಯಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ರೈತರಿಗೆ ಕನ್ಸೆಂಟ್ ಆಧಾರದ ಮೇಲೆ ಸುಮಾರು 50,000 ಎಕರೆ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ದರ ನಿಗದಿ ಮಾಡಿದ್ದಾರೆ. ಇದು ರೈತರ ಸಮಾಲೋಚನೆಯಿಂದ ಮಾಡಿರ್ತಕ್ಕಂಥ ದರ ಆಗಿರೋದ್ರಿಂದ ಇದೆಲ್ಲರೂ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಂದರೆ 40 ಲಕ್ಷ ರೂಪಾಯಿ ನೀರಾವರಿ
ಭೂಮಿಗೆ ಮತ್ತು 30 ಲಕ್ಷ ರೂಪಾಯಿ ಒಣ ಭೂಮಿಗೆ ಇವತ್ತು ಲ್ಯಾಂಡ್ ಎಕ್ವಿಷನ್ ಮಾಡಬೇಕು ಅಂತಕ್ಕಂಥದ್ದು, ಡ್ರೈ ಲ್ಯಾಂಡಿಗೆ ಮಾಡಬೇಕಂತಕ್ಕಂಥದ್ದು ನಿರ್ಣಯ ಆಗಿದೆ. ಜೊತೆಗೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಅನೇಕ ಏನು ಕಟ್ಲೆಗಳಿವೆ ಅದನ್ನು ಇತ್ಯರ್ಥಗೊಳಿಸೋದಕ್ಕೆ ಒಂದು ಪ್ರಾಧಿಕಾರ ಅಂದರೆ ಕೋರ್ಟ್ ಮಾನಿಟರ್ಡ್ ಪ್ರಾಧಿಕಾರವನ್ನು ಒಂದು ರಚನೆ ಮಾಡಲಿಕ್ಕೆ ಕೂಡ ನಿರ್ಣಯ ಆಗಿದೆ. ಈ ನಿರ್ಣಯಗಳು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಸುಮಾರು 70,000 ಕೋಟಿ ಬರ್ತಕ್ಕಂಥ 4 ವರ್ಷಗಳಲ್ಲಿ ನಾವು ಕಂಪ್ಲೀಟ್ ಮಾಡೋಣ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಇದೆ. ಇದು ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ಈ ಸರ್ಕಾರದ ಭಾಳ ದೊಡ್ಡ ಕೊಡುಗೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಮೊದಲನೇದು. ಎರಡನೇದು, ಇವತ್ತು 371J ಆದಮೇಲೆ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಪ್ರೇಟ್ ಒಂದು ಸಚಿವಾಲಯ ಆಗಬೇಕು ಅಂತಕ್ಕಂಥದ್ದು ಏನು ಜನಾಭಿಪ್ರಾಯ ಇತ್ತು, ಅದನ್ನು ಕೂಡ ನಿನ್ನೆ ಕ್ಯಾಬಿನೆಟ್ ಸಭೆಯನ್ನು ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ರಾಯಚೂರು ನಗರದ ಪಟೇಲ್ ವೃತ್ತದಲ್ಲಿ ಇರುವ ಮುನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಥಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವ NS ಬೋಸ್ರಾ ಸೇರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ವೇಳೆ ನಗರ ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯಿತಿ ಸಿಇಒ, ಮಹಾನಗರ ಪಾಲಿಕೆ ಆಯುಕ್ತರು, ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್, ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್, ಎಂಎಲ್ಸಿಗಳಾದ ಎ ವಸಂತ್ ಕುಮಾರ್, ಶರಣಗೌಡ ಬೈಯಲ್ಪುರ ಸೇರಿ ಹಲವಾರು ಭಾಗಿ. मेरे साथ की फोटोज नहीं आ रही है, अल्लाह पड़ता मेरे को। ಬಗರಂ ಹುಂಕಂ ಸಾಗುವಳಿ ಸಕ್ರಮಗೊಳಿಸಲು ವಸತಿ ನಿವೇಶನ ಸಾಮಾಜಿಕ ಭದ್ರತೆಗಾಗಿ ಈ ಕೆಳಕಂಡ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಆಗ್ರಹಿಸಿ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಉಳುವವನೇ ಭೂಮಿ ಒಡೆಯ, ಭೂ ಪರಿಮಿತ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯಂತಹ ಜನಹಿತ ಕಾಯ್ದೆಗಳು ಅಂದಿನ ಸರ್ಕಾರಗಳು ಜಾರಿಗೊಳಿಸಿದರು. ಆದರೆ ಹಿಂದಿನ ಸರ್ಕಾರಗಳು ಜನಹಿತ ಕಾಯ್ದೆಗಳನ್ನು ಗಾಳಿಗೆ ತೂರಿ ಜನ ವಿರೋಧಿ ನೀತಿ ಕಾಯ್ದೆಗಳನ್ನು ಜಾರಿಗೊಳಿಸುವ ಮೂಲಕ ಬಡತನವನ್ನು ಘೋಷಿಸುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗಾಗಿ ಬಗರ್ ಹುಂಕಂ ಸಾಗುವಳಿ ಸಕ್ರಮಗೊಳಿಸಲು ಸರ್ಕಾರ ಅವಕಾಶ ಕಲ್ಪಿಸಿದ ನಮೂನೆ 57 ಅಡಿ ಸಲ್ಲಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗಿದ್ದು, ಪರಿಶೀಲನೆ ಮಾಡಿ ಕಳೆದ 50-60 ವರ್ಷಗಳಿಂದ ಸಾಗುವಳಿ ಹಾಗೂ ಕಬ್ಬದಲ್ಲಿರುವ ಭೂಹೀನ ಬಡವರ ಅರ್ಜಿಗಳನ್ನು ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡಲು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ತಹಶೀಲ್ದಾರ್ರವರಿಗೆ ನಿರ್ದೇಶನ ನೀಡಬೇಕು. ಅರಣ್ಯ ಭೂಮಿಯಲ್ಲಿ ಕಳೆದ 6-7 ದಶಕದಿಂದ ಸಾಗುವಳಿ ಮಾಡುತ್ತಾ ಕಬ್ಬದಲ್ಲಿರುವ ಬಡವರನ್ನು ತೆರವುಗೊಳಿಸದೆ ಅರಣ್ಯ ಹಕ್ಕು ಕಾಯ್ದೆ ಅಡಿ ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡಬೇಕು ಎಂದು ವಿವಿಧ ಹಕ್ಕೊತ್ತಾಯಗಳನ್ನು ಸಲ್ಲಿಸಿದರು. ಸೊ ಇವತ್ತಿನ ದಿನ ಹಲವಾರು ಸಮಸ್ಯೆಗಳಿವೆ. ರಾಯಚೂರು ಜಿಲ್ಲೆಯಿಂದ ಹಲವಾರು ಸಮಸ್ಯೆಗಳಿವೆ. ನಮ್ಮ ದಲಿತ ಬಾಂಧವರಿಗೂ ಹಲವಾರು ಸಮಸ್ಯೆಗಳಿವೆ. ಸಾಗಣೆ ಸಕ್ರಮ ಇರ್ಬೋದು, ವಸತಿ ನಿವೇಶನ, ಸಾಮಾಜಿಕ ಭದ್ರತೆ ಇರ್ಬೋದು. ಸೊ ಬಹಳಷ್ಟು ಸಮಸ್ಯೆಗಳು ಆ್ಯಕ್ಚುಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ವಿದಿನ್ 15 ಡೇಸ್ ಒಳಗಡೆ ಒಂದು ಮೀಟಿಂಗನ್ನು ಕರೆದು ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳನ್ನ ರಿಸಾಲ್ವ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಸೊ ವಿದಿನ್ 15 ಡೇಸ್ ಒಳಗಡೆ ಸಾಹೇಬರು ಮೀಟಿಂಗನ್ನು ಕರೀತಾರೆ. ಸೊ ಖಂಡಿತ ಜಿಲ್ಲಾಡಳಿತದ ಪರವಾಗಿ ಹಲವಾರು ಸಮಸ್ಯೆಗಳನ್ನು ನಾವು ಸ್ಪಂದಿಸ್ತೀವಿ. ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಕರ್ನಾಟಕದಲ್ಲಿನ ಒಳ ಮೀಸಲಾತಿಯಲ್ಲಿ 49 ಅಲೆಮಾರಿ ಸಮುದಾಯಗಳು ಹಾಗೂ 10 ಪರಿಶಿಷ್ಟ ಜಾತಿ ಸೂಕ್ಷ್ಮ ಸಮುದಾಯದ ಒಟ್ಟು 59 ಸಮುದಾಯಗಳಿಗೆ 1% ಪ್ರತ್ಯೇಕ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು.
ಕರ್ನಾಟಕ ಸರ್ಕಾರವು ಈಗಾಗಲೇ ದಿನಾಂಕ 25/8/2025 ಒಳ ಮೀಸಲಾತಿಯ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದೆ. ಆದರೆ ಕರ್ನಾಟಕ ಸರ್ಕಾರದ ಈ ಆದೇಶವು ಸರ್ವೋಚ್ಚ ನ್ಯಾಯಾಲಯವು 1/8/2024 ಮೀಸಲಾತಿಯ ಒಳ ವರ್ಗೀಕರಣದ ಕುರಿತು ನೀಡಿದ ಮಹತ್ವದ ತೀರ್ಪಿಗೆ ವಿರುದ್ಧವಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು 1/8/2024 ಮೀಸಲಾತಿಯ ಒಳ ವರ್ಗೀಕರಣದ ಕುರಿತು ನೀಡಿದ ಮಹತ್ವದ ತೀರ್ಪನ್ನು ನೀಡಿತ್ತು. ಸದರಿ ತೀರ್ಪನ್ನು ಆಧರಿಸಿ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರುವ ಸಲುವಾಗಿ ಕರ್ನಾಟಕದ ಘನ ಸರ್ಕಾರವು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಏಕ ವ್ಯಕ್ತಿ ಆಯೋಗವನ್ನು ನೇಮಿಸಲಾಗಿತ್ತು. ಈ ಆಯೋಗವು 49 ಅಲೆಮಾರಿ ಹಾಗೂ 10 ಸೂಕ್ಷ್ಮ ಸಮುದಾಯಗಳನ್ನು ಪ್ರತ್ಯೇಕವಾಗಿ ಒಟ್ಟು 59 ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಗುರುತಿಸಿ 1% ಪ್ರಮಾಣ ಮೀಸಲಾತಿಯನ್ನು ನಿಗದಿ ಮಾಡಿತ್ತು. ಆದರೆ ಕ್ಯಾಬಿನೆಟ್ ನಿರ್ಣಯವು ಅಲೆಮಾರಿ ಸಮುದಾಯಗಳನ್ನು ಸ್ಪೃಶ್ಯ ಜಾತಿಗಳ ಗುಂಪಿಗೆ ಸೇರಿಸಿ ಬಿಟ್ಟಿದೆ. ಇದಲ್ಲದೆ ಸರ್ಕಾರದ ಆದೇಶದಲ್ಲಿ ಓಲೆಯ ಸಂಬಂಧಿತ ಸಮುದಾಯಗಳಿಗೆ 6% ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳಿಗೆ 6% ಮತ್ತು ದೃಶ್ಯ ಸಂಬಂಧಿತ ಸಮುದಾಯಗಳ ಗುಂಪಿಗೆ ಅಲೆಮಾರಿಗಳನ್ನು ಸೇರ್ಪಡೆ ಮಾಡಿದ್ದಲ್ಲದೆ ಈ ಗುಂಪಿಗೆ 59% ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ. ಹಾಗಾಗಿ ಪ್ರತ್ಯೇಕವಾಗಿ 1% ಈ ಸಮುದಾಯಕ್ಕೆ ನೀಡಬೇಕು ಎಂದು ಒತ್ತಾಯಿಸಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಸೆಪ್ಟೆಂಬರ್ 19ರಂದು ಏಕತಾ ಸಮಾವೇಶ ನಡೆಯಲಿದ್ದು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಮನವಿ ಮಾಡಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ವೀರಶೈವ ಲಿಂಗಾಯತ ಸಮಾಜವನ್ನು ಒಗ್ಗೂಡಿಸಿ ನಾವೆಲ್ಲರೂ ಒಂದೇ ಎಂಬ ಉದ್ದೇಶವಾಗಿದೆ. ಜಿಲ್ಲಾ ಮಹಾಸಭಾದ ಎಲ್ಲ ವಿಭಾಗದ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿ ಒಗ್ಗಟ್ಟು ಪ್ರದರ್ಶಿಸಬೇಕು ಎಂದರು. ಏಕತಾ ಸಮಾವೇಶದಲ್ಲಿ 1 ಲಕ್ಷ ಅಧಿಕ ಜನರು ಭಾಗವಹಿಸಲಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಜನರನ್ನು ಒಂದು ವೇದಿಕೆಯಲ್ಲಿ ಕರೆತರುವ ಉದ್ದೇಶದಿಂದ ಸಮಾವೇಶ ಆಯೋಜಿಸಲಾಗಿದೆ. ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಪ್ರಾರಂಭಿಸುವ ಜಾತಿ ಸಮೀಕ್ಷೆ ನಡೆಯಲಿದ್ದು, ಈ ಬಗ್ಗೆ ಜಾತಿ ಕಾಲಂನಲ್ಲಿ ಯಾವ ಜಾತಿ ಎಂದು ನಮೂದಿಸಬೇಕು ಎಂದು ಚರ್ಚೆ ಮಾಡಲಾಗುತ್ತಿದೆ ಎಂದರು. ಸಮೀಕ್ಷೆ ಅದರ ಸಂಬಂಧವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ಅಧ್ಯಕ್ಷರಾದಿಯಾಗಿ ಅವರ ನೇತೃತ್ವದಲ್ಲಿ ನಡೆತಕ್ಕಂತಹ ಒಂದು ವೀರಶೈವ ಲಿಂಗಾಯತ ಏಕತಾ ಸಮಾವೇಶ, ಇದನ್ನ ಹುಬ್ಬಳ್ಳಿ ನಗರದ ನೆಹರು ಮೈದಾನದಲ್ಲಿ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಅನೇಕ ಸಭೆಗಳನ್ನು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆಗಳನ್ನು ಒಳಗೊಂಡು ಮತ್ತು ಗುರು ವಿರಕ್ತರ ಪೂಜ್ಯರು ಕೂಡ ಚರ್ಚಿಸಿ ಸಭೆ ಸಮಾರಂಭಗಳ ಸಭೆಗಳನ್ನು ಮಾಡಿ ಸಮಾಲೋಚನೆ ಮಾಡಿ ಕೆಲವು ತೀರ್ಮಾನಗಳಿಗೆ ಬಂದಿದ್ದಾರೆ. ಹಾಗೆಯೇ ನಾಳೆ 19ನೇ ತಾರೀಕಿನಲ್ಲಿ ಹುಬ್ಬಳ್ಳಿಯಲ್ಲಿ ಇರತಕ್ಕಂತಹ ಒಂದು ಏಕತಾ ಸಮಾವೇಶದಲ್ಲಿ ಇಡೀ ರಾಜ್ಯದಾದ್ಯಂತ ಇರತಕ್ಕಂಥ ನಮ್ಮ ವೀರಶೈವ ಲಿಂಗಾಯತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಮತ್ತು ಸಮಾಜದಲ್ಲಿ ಏಕತೆಯನ್ನು ಮೂಡಿಸತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕವಾಗಿ ಹುಬ್ಬಳ್ಳಿ ಮಹಾನಗರದಲ್ಲಿ ಪ್ರಪ್ರಥಮವಾಗಿ ಸಮೀಕ್ಷೆ ಪೂರ್ವದಲ್ಲಿ ಒಂದು ಸಮಾವೇಶ ನಡೆದು ಜಾತಿ ಜನಗಣತಿ ಇರುವುದು ಸಮೀಕ್ಷೆ ಅಂತಕ್ಕಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಸಮಾಜದ ಎಲ್ಲಾ ಬಂಧುಗಳು ಕೂಡ ಭಾಗವಹಿಸಬೇಕಂತಕ್ಕಂಥದ್ದು ಒಂದು, ಹಾಗೂ ಸಮಾಜದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸೋದು. ಈಗಾಗಲೇ ಅನೇಕ ಒಳ ಪಂಗಡಗಳಿಂದ ಕಳೆದ ಸಾರಿ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿರತಕ್ಕಂಥದ್ದು, ಅದನ್ನು ಸರಿಪಡಿಸಲಿಕ್ಕೆ ಒಂದು ವೀರಶೈವ ಲಿಂಗಾಯತರ ನೈಜ ಜನಸಂಖ್ಯೆಯನ್ನ ತೋರಿಸಲಿಕ್ಕಾಗಿ ಒಂದು ಸಮಾವೇಶವನ್ನ ನಿಗದಿಪಡಿಸಿದ್ದಾರೆ. ಆದ್ದರಿಂದ ತಮ್ಮ ಮುಖಾಂತರ ನಾನು ಕೇಳಿಕೊಳ್ಳೋದು ಇಷ್ಟೇ, ಇಡೀ ನಮ್ಮ ರಾಯಚೂರು ಜಿಲ್ಲೆಯಿಂದ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಎಲ್ಲ ವಿಭಾಗಗಳ ಪದಾಧಿಕಾರಿಗಳು ಮತ್ತು ಸಮಾಜದ ಇಡೀ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ
ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಹುಬ್ಬಳ್ಳಿಯ ಸಮಾವೇಶಕ್ಕೆ ನಾಳೆ ಶುಕ್ರವಾರ 19/9/2025 ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥ ಸಭೆಗೆ ಬರಬೇಕಂತಕ್ಕಂಥ ಆಹ್ವಾನವನ್ನು ತಮ್ಮ ಮುಖಾಂತರ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಜಿಲ್ಲೆಯಲ್ಲಿ ಪಡಿತರ ಅಂಗಡಿಯಲ್ಲಿ ಅವ್ಯವಸ್ಥೆ ಹಾಗೂ ಗ್ರಾಹಕರಿಗೆ ವಂಚನೆ ಮಾಡುತ್ತಿದ್ದು, ಇದನ್ನು ಜಿಲ್ಲಾ ಆಹಾರ ಮತ್ತು ಸರಬರಾಜು ಉಪನಿರ್ದೇಶಕರು 1 ತಿಂಗಳ ಅವಧಿಯಲ್ಲಿ ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿ ಅಧ್ಯಕ್ಷರಾದ ತಮ್ಮೇಶ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಗರ ಮತ್ತು ಗ್ರಾಮೀಣ ಪ್ರದೇಶದ ಭಾಗದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಗ್ರಾಹಕರಿಗೆ ವಂಚನೆ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ, ಬಹಿರಂಗ ಅಕ್ರಮ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸುಳ್ಳು ಮಾಹಿತಿ ನೀಡಿ ಗ್ರಾಹಕರನ್ನು ವಂಚನೆ ಮಾಡಲಾಗುತ್ತಿದೆ. ಗ್ರಾಹಕರಿಂದ ಬಯೋಮೆಟ್ರಿಕ್ ಪಡೆದು ಬಹಿರಂಗವಾಗಿ 10 ರೂಪಾಯಿ ಹಣ ವಸೂಲು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ನ್ಯಾಯಬೆಲೆ ಅಂಗಡಿಗೆ 500 ರಿಂದ 750 ಪಡಿತರ ಚೀಟಿಗಳು ಇರುವಂತೆ ಕಟ್ಟುನಿಟ್ಟಿನ ಪಾಲನೆಯಾಗುವಂತೆ ನೋಡಿಕೊಳ್ಳಬೇಕು. ತಪ್ಪಿಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮುಂಜಾನೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ, ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ನ್ಯಾಯಬೆಲೆ ಅಂಗಡಿಯನ್ನು ತೆರೆಯುವಂತೆ ಕಟ್ಟುನಿಟ್ಟಾಗಿ ಆದೇಶಿಸಬೇಕು. ತಪ್ಪಿದ್ದರೆ ಪರವಾನಗಿ ರದ್ದುಗೊಳಿಸಬೇಕು. ಒಂದು ಮನೆ ಒಬ್ಬರಿಗೆ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಮಾತ್ರವೇ ಕೊಡಬೇಕು. ಕಟ್ಟುನಿಟ್ಟಾಗಿ ಪಾಲನೆ ಆಗುವಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಒಬ್ಬೊಬ್ಬರು 2 ಅಥವಾ 3 ನ್ಯಾಯಬೆಲೆ ಅಂಗಡಿಯನ್ನು ನಡೆಸುತ್ತಿದ್ದಾರೆ. ಕೂಡಲೇ ಇಂಥವರ ವಿರುದ್ಧ ತೀವ್ರವಾದ ಶಿಕ್ಷೆಗೆ ಒಳಪಡಿಸಬೇಕು. ಆ ಸಂದರ್ಭದಲ್ಲಿ ಪ್ರತಿಭಟನೆ ಮೂಲಕ ಇಲ್ಲಿನ ಅವಿವಾದದ ಬಗ್ಗೆ ಜನಗಳಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಪ್ರತಿಭಟನೆ ಮೂಲಕ ಆ ಸಂದರ್ಭದಲ್ಲಿ ನಾವು ಮನವಿ ಕೊಟ್ಟಿದ್ದೆ. ಈಗಿನ ಸಂದರ್ಭದಲ್ಲಿ ಅದು ಗುಣ ಇದು ಬೇಡ ಅನ್ನೋ ಮಟ್ಟಿಗೆ ಬೇಸರ ಆಗ್ತದೆ. ಯಾಕಂದರೆ ನೋಡೋಕ್ಕಾಗುವಂಥ ಜನರನ್ನು ಆ ರೀತಿ ಗ್ರಾಹಕರು ಒಂದು ಸಮಯಕ್ಕೆ ಯಾವ ರೀತಿ ಬೇಕಾದ್ರೆ ಆ ರೀತಿ ಮೋಸ ಮಾಡೋ ಸಂದರ್ಭ ನಡೀತಾ ಇದೆ ಸರ್. ಯಾಕಂದರೆ ನೀವು ಖುದ್ದಾಗಿ ಬೇಕೆ ಕೊಟ್ಟು ನೋಡ್ಬೋದು, ನಾವು ಹೇಳಿದ್ದು ಒಂದು ವೇಳೆ ಸುಳ್ಳಾದರೆ. ಆ ರೀತಿ ಭಾಳಷ್ಟು ಜನರು ಗ್ರಾಹಕರು ಇವತ್ತಿನ ದಿವಸ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮಂಥವ್ರ ಬಗ್ಗೆ ಯಾರು ಇದನ್ನು ದವಸ ಧಾನ್ಯಗಳು ನಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ, ಅವರು ಸಮಯ ಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಹಲವಾರು ವರ್ಷಗಳಿಂದ ಇದನ್ನು ಗಮನಿಸಿ ಎಲ್ಲ ಹೋರಾಟಗಳನ್ನು ಮಾಡುವ ಮುಖಾಂತರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿ ಅವರಿಗೆ ಮನವಿ ಪತ್ರಗಳು ಕೊಟ್ಟು ಕೂಡ ಅವರು ಈ ಒಂದು ಗ್ರಾಹಕರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ಒಂದು ಸರಿಯಾದ ಕ್ರಮವನ್ನು ಇದುವರೆಗೆ ತೆಗೆದುಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀವಪ್ಪ ಅಂದರೆ, ಮಾನ್ಯ ಲೋಕಾಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಫುಡ್ ಡೈರೆಕ್ಟರು ಮತ್ತು ಸಂಬಂಧಪಟ್ಟ ಸಚಿವರು ಎಲ್ಲರಿಗೆ ಒಂದೊಂದು ಕಾಪಿಯನ್ನು ನಾನು ಕಳಿಸ್ಕೊಡಕಂತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನ್ಯಾಯಬೆಲೆ ಅಂಗಡಿಗಳು ಸಮಯ ಪಾಲನೆ ಬಿಲ್ಕುಲ್ ಮಾಡ್ತಾ ಇಲ್ಲ ಅಂತಕ್ಕಂಥ ಬರೀ ಸಿಟಿ ಮಾತ್ರ ಅಲ್ಲ, ಗ್ರಾಮಾಂತರ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ರೀತಿ ಮೋಸ ಮಾಡ್ತಾ ಇದ್ದರೆ ಸರಿಯಾದ ರೀತಿಯಲ್ಲಿ ಬಡವರಿಗೆ ಗ್ರಾಹಕರಿಗೆ ಸಿಗಬೇಕಾದ ಸೌಲಭ್ಯಗಳು ಏನಿದಾವೆ ದವಸ ಧಾನ್ಯಗಳು ಇವತ್ತು ಕಾಳಸಂತೆಯಲ್ಲಿ ತಮ್ಮ ಸ್ವಾರ್ಥಕ್ಕೆ ಇವತ್ತು ಮಾಲೀಕರು, ಯಾವ ನ್ಯಾಯಬೆಲೆ ಅಂಗಡಿ ಮಾಲೀಕರು ತಮ್ಮ ಸ್ವಾರ್ಥಕ್ಕೋಸ್ಕರ ದವಸ ಧಾನ್ಯಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಅವರಿಗೆ ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ತಂಬು ತಗೊಳ್ಳುವ ಸಂದರ್ಭದಲ್ಲಿ ಪ್ರತಿ ಒಬ್ಬ ಕಾರಣದಾರರಿಂದ 10 ರೂಪಾಯಿ ವಸೂಲಿ ಮಾಡ್ತಕ್ಕಂಥದ್ದು ಇದೆ. ಆ ರೀತಿ ಅವರು ಒಂದು ನ್ಯಾಯಬೆಲೆ ಅಂಗಡಿಗೆ 1000, 2000, 3000ವರೆಗೆ ರೇಷನ್ ಕಾರ್ಡ್ಗಳಿವೆ. ಆ 1000 10 ರೂಪಾಯಿ ಅಂದರೂ ಕೂಡ 10,000 ಅಲ್ಲಿ ಹಾಕಿದ್ದಾರೆ. ಅಂದರೆ ಒಂದು 3000 ಇತ್ತಪ್ಪ ಅಂದರೆ 30,000 ಅವರು ತಿಂಗಳಕ್ಕೆ ಈ ರೀತಿ ಅನ್ಯಾಯ ಬಹಿರಂಗವಾಗಿ ಅನ್ಯಾಯ ಮಾಡಕತ್ತಾರೆ ಸರ್. ಬೇಕಿದ್ರೆ ಇದು ಸದ್ಯಕ್ಕೆ ಅರ್ಜೆಂಟ್ ಮಾಡಿದ್ರೆ ನೀವು ಬರ್ಬೋದು. ಅಲ್ಲಿ ನಾವು ತೋರಿಸ್ತಾ ರೆಡಿದ್ದೀವಿ, ಮಡಿಕೇರಿಯಲ್ಲಿ ನಡೆಯಕತ್ತದ ಸರ್. ಮತ್ತು ಒಬ್ಬೊಬ್ಬರು ಹೆಸರು ಮೇಲೆ 3-4 ನ್ಯಾಯಬೆಲೆ ಅಂಗಡಿಗಳು ನಡೆಸ್ತಾ ಇದ್ದಾರೆ ಸರ್. ಒಬ್ಬೊಬ್ಬರು ಉಸ್ಮಾನ್ ಅನ್ನೋರು 1-2-3 ನ್ಯಾಯಬೆಲೆ ಅಂಗಡಿಗಳು ನಡೆಸ್ತಾ ಇದ್ದಾರೆ. ಮತ್ತು ಉಸ್ಮಾನ್ ದೇಶದಲ್ಲಿ ಸರ್ ಅವರು ಒಂದು 2-3 ನ್ಯಾಯಬೆಲೆ ಅಂಗಡಿಗಳು ನಡೆಸ್ತಾ ಇದ್ದಾರೆ.
ಮತ್ತು ಲಕ್ಷ್ಮಣನವರು ರಾಮ್ಪುರು ಅಲ್ಲಿ ಅಂತ ಆಗ್ತಕ್ಕಂಥವರು ಇಲ್ಲಿ ಆಜಾದ್ ನಗರ ರಾಮ್ಪುರು ಮತ್ತು ಐಡೆನ್ಸಿಟಿ ಅಲ್ಲಿ ಸರ್ ಅವರು ಒಂದು 3-4 ನ್ಯಾಯಬೆಲೆ ಅಂಗಡಿಗಳು ನಡೆಸ್ತಾ ಇದ್ದಾರೆ. ಇಲ್ಲಿ ಭಾಳಷ್ಟು ಜನ ಇದ್ದಾರೆ ಸರ್. ನಾನು ಮುಂದಿನ ದಿನಗಳಲ್ಲಿ ಈ ಒಂದು ತಿಂಗಳಲ್ಲಿ ಅವ್ರಿಗೆ ನಾನು ಗಡುವು ಕೊಡೋಕ್ಕಾಗ್ತೀನಿ ಸರ್. ನಾವು ಯಾಕಂದರೆ ಇದು ಮನೆ ಮೂಲಕ ನಾವು ಎಲ್ಲ ಡಿ ಡಿ ಸಾಹೇಬರಿಗಾಗಿರ್ಬೋದು, ಇಲ್ಲಿ ತಾಲೂಕು ಅಧಿಕಾರಿಗಳಿಗಾಗಿರ್ಬೋದು, ಎಲ್ಲರಿಗೆ ಮನವಿ ಮಾಡುವ ಮೂಲಕ ಒಂದು ತಿಂಗಳಲ್ಲಿ ಸರಿಪಡಿಸದಿದ್ದರೆ ಡಿ ಡಿ ಅವರು ನಾವು ಉಗ್ರವಾದ ಹೋರಾಟವನ್ನು ಮುಂದಿನ ತಿಂಗಳಲ್ಲಿ ಹಮ್ಮಿಕೊಳ್ಳುತ್ತ ಈ ಸಂದರ್ಭದಲ್ಲಿ ನಾವು ತಿಳಿಸುತ್ತಾ ಕಲ್ಯಾಣ ಕರ್ನಾಟಕ ಭಾಗದ ಮಹಿಳೆಯರು ಅತ್ಯಂತ ಶಕ್ತಿಶಾಲಿ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದರು. ಅವರಿಂದು ನಗರದ ಎಸ್ಆರ್ಜಿ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಭಾಗದ ಮಹಿಳೆಯರು ಸಾಮಾನ್ಯರಲ್ಲ, ಅತ್ಯಂತ ಬುದ್ಧಿ ಸಾಮರ್ಥ್ಯ ಹೊಂದಿದ ಮಹಿಳೆಯರಾಗಿದ್ದಾರೆ. ತಮ್ಮ ಹಕ್ಕುಗಳನ್ನು ಪಡೆಯುವುದರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಅವರು ಕರೆ ನೀಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಜನರ ಶಕ್ತಿ ಸಾಮರ್ಥ್ಯ ಇನ್ನು ಹೊರ ಪ್ರಪಂಚಕ್ಕೆ ಗೊತ್ತಿಲ್ಲ. ಅತ್ಯಂತ ಬಲಿಷ್ಠರು ಮತ್ತು ಮೇಧಾವಿಗಳು ಇದ್ದಾರೆ. ಇದನ್ನು ನಾವು ಹೊರ ತರುವ ಪ್ರಯತ್ನ ಮಾಡಬೇಕು ಎಂದರು. ನಾನು ಕಲಬುರಗಿ ಸೊಸೆ, ನನಗೆ ಎಲ್ಲವೂ ಗೊತ್ತಿದೆ. ಕಲ್ಯಾಣ ಭಾಗದ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ತೀರಾ ಹಿಂದುಳಿದ ಪ್ರದೇಶ ಎಂದು ಗುರುತಿಸಿಕೊಂಡಿದೆ. ಇಲ್ಲಿ ಶೈಕ್ಷಣಿಕ ಕೊರತೆ, ಬಾಲ್ಯ ವಿವಾಹ, ಅಪೌಷ್ಟಿಕ ನಿವಾರಣೆ ತಾಂಡವವಾಡುತ್ತಿದ್ದು, ಇದನ್ನು ಹೋಗಲಾಡಿಸಿದಾಗ ಮಾತ್ರ ಈ ಭಾಗ ಪ್ರಗತಿಯತ್ತ ಸಾಗಲು ಸಾಧ್ಯವಾಗುತ್ತದೆ ಎಂದರು. ಬಲಿಷ್ಠರಾಗಲು ಎಲ್ಲವೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಎಂದರು. ಇಂದಿನ ಸುಂದರ ಕಾರ್ಯಕ್ರಮ ಆಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ SSRG ಕಾಲೇಜಿನ ಜನ ಪ್ರೀತಿಗೆ ಪಾತ್ರರಾಗಿರುವಂತಹ ನಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ನಾಗೇಶ್. ಸ್ವತಂತ್ರ ಹೋರಾಟದ ಸಮಯದಲ್ಲಿ ಇಡೀ ಭಾರತವನ್ನ ಒಂದು ದೇಶವನ್ನಾಗಿ ಮಾಡಲಿಕ್ಕೆ ರಾಜರ ಆಳ್ವಿಕೆಗಳು ಅಲ್ಲಿ ಇಲ್ಲಿ ಎಲ್ಲ ನಡೀತಾ ಇತ್ತು. ಎಲ್ಲ ರಾಜರಿಂದ ಎಲ್ಲವನ್ನೂ ವಶಪಡಿಸಿಕೊಂಡು ಒಂದೇ ದೇಶ, ಒಂದೇ ಭಾರತ ಅಂತ ಹೇಳಿ ಕಟ್ಟಬೇಕಾದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಮಾತ್ರ ನಿಜಾಮರ ಆಳ್ವಿಕೆಯಲ್ಲಿತ್ತು. ಎಲ್ಲ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದಾಗಿದ್ರೆ ಇದು ಮಾತ್ರ ಒಳಗೆ ಬಂದಿರಲಿಲ್ಲ. ಆದರೆ ಈ ದಿವಸ ಇದು ವಿಮೋಚನೆ ಆಗಿದೆ ಅಂದ್ರೆ ಅವರಿಂದ ತಗೊಂಡು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಸೇರ್ಪಟ್ಟಿದ್ದ ದಿನ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ. ಕಲ್ಯಾಣ ಕರ್ನಾಟಕದ ಮಕ್ಕಳು ನಿಶಬ್ದವಾಗಿರ್ಬೇಕಪ್ಪ, ಅಂದ್ರೆ ನಾನು ಮಾತಾಡ್ಬೇಕಲ್ಲ ಅಷ್ಟೇ. ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಶಕ್ತಿ ಬಹಳ ಜಾಸ್ತಿ, ಯುಕ್ತಿನೂ ಬಹಳಷ್ಟು ಜಾಸ್ತಿ. ಇಷ್ಟೇ ಮಾತಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಭಯ ಬೀಳ್ತೀರ. ಸಾಮಾನ್ಯರಲ್ಲಿ ಅಸಾಮಾನ್ಯರು ಕಲ್ಯಾಣ ಕರ್ನಾಟಕದ ಜನ ತಿಳ್ಕೊಳ್ಳಿ. ನೀವು ನಿಮ್ಮಲ್ಲಿ ಅಷ್ಟೊಂದು ಶಕ್ತಿ ಇದೆ, ನಿಮ್ಮಲ್ಲಿ ಅಷ್ಟು ಪ್ರೀತಿ ಇದೆ, ನಿಮ್ಮಲ್ಲಿ ಅಷ್ಟೊಂದು ದಯೆ ಇದೆ, ಕರುಣೆ ಇದೆ, ಹೋರಾಟದ ಗುಣಗಳಿದ್ದಾವೆ. ಆದರೆ ಹೊರಗಡೆ ಬರೋದಿಲ್ಲ. ಕಲ್ಯಾಣ ಕರ್ನಾಟಕದ ಜನರು ಸಾಮಾನ್ಯರಲ್ಲಿ ಆ ಥರ ನೀವು ಹೇಳ್ತಾ ಬಂದ್ರೆ ಈ ಒಂದು ಸಂವಾದಕ್ಕೆ ಒಂದು ಬೆರೆದು ಮಾತಾಡ್ತೀರಲ್ವಾ? ಈ ಒಂದ್ಸಲ ಹೇಳಿ, ಕಲ್ಯಾಣ ಕರ್ನಾಟಕದ ಮಕ್ಕಳು ಸಾಮಾನ್ಯರಲ್ಲಿ ಅಸಾಮಾನ್ಯರು ಸಾಧಿಸಿ ತೋರಿಸುವಂತ ಛಲ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಇದೆ. ಎಲ್ಲರೂ ಆ ವ್ಯತ್ಯಾಸವನ್ನ ನೀವು ನಿರೂಪಿಸಬೇಕು. ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ನಾನು ಗುಲ್ಬರ್ಗದ ಹುಡುಗನ್ನ ಮದುವೆ ಮಾಡ್ಕೊಂಡಿರೋದು. ನಾನು ಗುಲ್ಬರ್ಗದ ಸೊಸೆ, ಕಲಬುರಗಿ ಸೊಸೆ. ನಾನು 12 ವರ್ಷ ನಾನು ಕಲಬುರಗಿಯಲ್ಲಿದ್ದೀನಿ. ನನಗೆ ಗೊತ್ತಿದೆ ಕಲ್ಯಾಣ ಕರ್ನಾಟಕದ ಜನರ ಶಕ್ತಿ ಏನಿದೆ ಅಂತ ಗೊತ್ತಿದೆ. ಆದರೆ ಕೊರತೆ ಏನು ಗೊತ್ತಾ? ಅವ್ರಿಗೆ ಆ ಶಕ್ತಿ ನಮಗೆ ಇಷ್ಟಿದೆ,
ಬಹಳ ಕೆಟ್ಟದಾದ ಒಂದು ಸಂಗತಿ ಅಂತಲೇ ನಾನು ಹೇಳ್ಬೋದು. ಯಾವಾಗಲೂ ಹೇಳ್ತೀವಿ ಹಿಂದುಳಿದ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ. ಯಾಕೆ? ಶಿಕ್ಷಣ ಬೇರೂರಲಿಲ್ಲ, ಬಡತನ ಹೋಗಲಿಲ್ಲ, ಬಾಲ್ಯ ವಿವಾಹಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ, ಬಾಲ್ಯ ಗರ್ಭಿಣಿಯರು ಹೆಚ್ಚಾಗಿ ಆಗ್ತಾ ಇದ್ದಾರೆ. ಇವೆಲ್ಲ